ಓಕೆ, ಇವತ್ತು ಎತ್ತಿನೊಳೆ ಅಪ್ಪರ್ ಭದ್ರಾ ಮತ್ತು ಮೇಕೆದಾಟು ವಿಚಾರದಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದೆ. ನಾನು ರೆವಿನ್ಯೂ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಫಾರೆಸ್ಟ್ ಮಿನಿಸ್ಟ್ರು ಇಷ್ಟು ಜನ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಎತ್ತಿನೊಳೆ ವಿಚಾರದಲ್ಲಿ ಫಾರೆಸ್ಟ್ ಇಂದ ಏನು ಕ್ಲಿಯರೆನ್ಸ್ ಆಗಬೇಕು, ಆ ಕ್ಲಿಯರೆನ್ಸ್ಗೆ ಕೆಲವು ಕಂಡೀಷನ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಅವರು ಕಳಿಸಿದ್ರು. ಸೊ ನಮಗೆ ಆಲ್ಟರ್ನೇಟಿವ್ ಜಮೀನು ಏನು ಕೇಳಿದ್ರು ಆ ಜಮೀನೆಲ್ಲ ಕೊಡಲಿಕ್ಕೆ ಫಾರೆಸ್ಟ್ ಇಲಾಖೆಗೆ, ರೆವಿನ್ಯೂ ಇಲಾಖೆಯಿಂದ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಒಂದು 10% ಉಳ್ಕೊಂಡಿತ್ತು, ಅದಕ್ಕೂ ಕೂಡ ನಮ್ಮ ರೆವಿನ್ಯೂ ಇಲಾಖೆಯವರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ವಾರದಲ್ಲೇ ಅವ್ರಿಗೆ ಜಮೀನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನಿನ್ನೆ ನಮಗೆ 257 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ನಮಗೆ ಇದನ್ನು ಕೊಟ್ಟಿದ್ದಾರೆ. ಏನು ಅದಕ್ಕೆ ಮಿಟಿಗೇಷನ್ ಪ್ಲಾನು ಮತ್ತು ಫೈನು ಇವೆಲ್ಲ ಸೇರಿ ಕೊಡಬೇಕು ಅಂತೇಳಿ ಫಾರೆಸ್ಟ್ ಇಲಾಖೆಯವರು ಕೊಟ್ಟಿದ್ದಾರೆ. ಸೊ ಅದನ್ನ ಇವತ್ತೇ ನಾವು ಕಟ್ಟಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೀವಿ. ಆ ಹಣನ ಕೂಡ ಇವತ್ತು ನಾವು ಅವ್ರಿಗೆ ಕಟ್ಬಿಡ್ತೀವಿ. ಕಟ್ಟಿ ಕೂಡಲೇ ನೆಕ್ಸ್ಟ್ ಈ ವಾರದಲ್ಲೇ ಕಾಂಟ್ರಾಕ್ಟರ್ಸ್ಗೆ ಹೇಳಿದ್ದೀವಿ, ಕೆಲಸನ ಪ್ರಾರಂಭ ಮಾಡಿ ಅದನ್ನು ಪ್ರಾರಂಭ ಮಾಡ್ತೀವಿ. ತುಮಕೂರದು ಕೂಡ ಲ್ಯಾಂಡ್ ಅಕ್ವಿಷನ್ ವಿಚಾರ ಏನು ಉಳ್ಕೊಂಡಿದೆ ಅದು ಕೂಡ ಕೆಲಸ ಇದನ್ನ ಏನು ಸರ್ವೆ ಮಾಡಲಿಕ್ಕೆ, ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಮಾಡಲಿಕ್ಕೆ ನಾವೇನು ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಸೊ ಆದಷ್ಟು ಜಲ್ದಿ ಚಿಕ್ಕಬಳ್ಳಾಪುರಿಗೆ, ಕೋಲಾರಿಗೆ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಏನು ಕ್ರಮ ವಹಿಸಬೇಕು ಆ ಕೆಲಸ ಮಾಡ್ತೀವಿ. ಮೇಕೆದಾಟು ಸಂಬಂಧಪಟ್ಟಂತೆ ನಾವು ಈಗಾಗಲೇ DPR ಸಿದ್ಧತೆ ಆಗಿದೆ, ಅದನ್ನು ಕೂಡ ಫೈಲ್ ಮಾಡ್ತಾ ಇದ್ದೀವಿ. ಅದಕ್ಕೇನು ಬೇಕೋ ಎಸ್ಟಿಮೇಟ್ ಎಲ್ಲ ಕೂಡ ಸಬ್ಮಿಟ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಕಮಿಟಿಗಳಿದೆ, ಆ ಕಮಿಟಿ ಮುಂದೆ ಹೋಗ್ತದೆ. ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಸುಮಾರು 5300 ಹೆಕ್ಟೇರ್ ಜಮೀನು ಅವ್ರಿಗೆ ಫಾರೆಸ್ಟ್ ಇಲಾಖೆಯವ್ರಿಗೆ ನಾವು ಕೊಡಬೇಕಾಗ್ತದೆ. ಬೇರೆ ಕಡೆ ಆಲ್ಟರ್ನೇಟಿವ್ ಲ್ಯಾಂಡ್ ರೆವಿನ್ಯೂ ಅದು ಕೂಡ ಮಾತಾಡಿದ್ದೀವಿ. ನಮ್ಮ ಇವರು ACS ಅವರಿಲ್ಲ, ಅವ್ರು ಬಂದ ತಕ್ಷಣ ಇನ್ನೊಂದು ಮೀಟಿಂಗು ನಾನು ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಜಮೀನಿದೆ ಆ ರೀತಿ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡೋಂಥ ಜಮೀನುಗಳಿದೆ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಸರ್, ನಾಳೆ ಸಿಟಿ ರೌಂಡ್ಸ್ ಮತ್ತೆ ಕೆಲವೊಂದು ಕಾಮಗಾರಿಗಳ ಉದ್ಘಾಟನೆ ನಮ್ಮ ಭಾಗ್ಯ. ಏನಮ್ಮ ಇಂಥ ದೊಡ್ಡ ವಿಚಾರ ಹೇಳ್ತಾ ಇದ್ದೀನಿ, ನೀನ್ ಯಾವ್ದೋ ಸಣ್ಣ ಸಿಟಿ ಮಳೆ ವಿಚಾರ ನಾಳೆ ಈಗ ಕ್ಯಾಬಿನೆಟ್ ಈಗ 3 ಗಂಟೆಗೆ ಚೀಫ್ ಮಿನಿಸ್ಟರ್ ಈಗ ಕರೆದಿದ್ದಾರೆ. ಎಲ್ಲರನ್ನೂ ಕೂತ್ಕೊಂಡು ನಾವು ಮಾತಾಡ್ತೀವಿ ಮಳೆ ವಿಚಾರದಲ್ಲಿ. ಈಗಾಗಲೇ ನಾನು ಫಾರೆಸ್ಟ್ ಇದು ನಮ್ಮ ಮರಗಳನ್ನ ಕಟ್ಟಿಂಗ್ ಎಲ್ಲೆಲ್ಲಿ ಗೊಂಬೆಗಳಿದೆ ರಸ್ತೆಗೆ ಎಫೆಕ್ಟ್ ಆಗ್ತದೆ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ, ಅವ್ರು ಐಡೆಂಟಿಫೈ ಮಾಡಿ ನಮ್ಗೆ ಲಿಸ್ಟ್ ಕೊಡಿ. ಅದೆಲ್ಲ ಕಾರ್ಪೊರೇಷನ್ ಅವ್ರು ಒಂದ್ ಕಡೆಯಿಂದ ಕಟ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಕಟ್ ಮಾಡಿಬಿಟ್ಟು, ಯಾಕೆಂದ್ರೆ ಎಲ್ಲ ಮರಗಳು ಬಿದ್ದು ರೋಡಲ್ಲಿ ಎಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ, ವೆಹಿಕಲ್ಗಳಿಗೆಲ್ಲ ಎಲ್ಲೆಲ್ಲ ಆ ಥರ ಒಣಗೋಗಿರೋ ಗೊಂಬೆಗಳಿದೆ ಅದನ್ನೆಲ್ಲ ಕಟ್ ಮಾಡೋಕ್ಕೆ ನಾವು ಲಿಸ್ಟ್ ಮಾಡಿ ಅಂತ ಹೇಳಿದ್ವಿ. ಆ ಕೆಲಸ ಕೂಡ ಮಾಡ್ತೀವಿ. ಎಲ್ಲ ಕಡೆ ಏನಾದ್ರು ನೀರು ಬ್ಲಾಕ್ ಆಗೋಂಥ ಸಂದರ್ಭ ಇದ್ದರೆ ಎಲ್ಲ ಕಡೆ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ. ಸದ್ಯ ಮಳೆ ಬರಲಿ ಅನ್ನೋ ಸಮಸ್ಯೆ ಬರ್ತದೆ. ಆದರೆ ಕೆಲವು ಕಡೆ ಎಲ್ಲೆಲ್ಲಿ ಆ ರೀತಿ ಕಾಂಪೌಂಡ್ ನಿನ್ನೆ ಏನು ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂತ ಕಾಂಪೌಂಡ್ಗಳಿರೋ ಕಡೆ ಎಲ್ಲ ಒಂದು ಗುರ್ತು ಮಾಡಿ ಅಲ್ಲೆಲ್ಲ ಯಾರು ಕೂಡ ಅಕ್ಕಪಕ್ಕದಲ್ಲಿ ಓಡಾಡೋಕ್ಕಿಲ್ದಂಗೆ ಮತ್ತು ವ್ಯಾಪಾರ ಮಾಡೋಕ್ಕಿಲ್ದಂಗೆ ನಿಲ್ಲಿಸ್ತೀವಿ. ಈಗಾಗಲೇ ನಾನು ಆ ರೋಡ್ ಪಕ್ಕದಲ್ಲಿ ಏನಿತ್ತು ವಾಜಪೇಯಿ ಅವರ ಹಾಸ್ಪಿಟಲ್ ಪಕ್ಕದಲ್ಲಿ ರೋಡ್ ಇತ್ತು, ಅಲ್ಲಿ ಯಾರು ಮುಂದಕ್ಕೆ ಕುಂಡ್ರಿಸಬೇಡಿ ಅಂತ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ. ಹೌದು, ಸಿಟಿ ರೌಂಡ್ಸ್ ಇದೆ. ಒಂದೆರಡು ಇದು ಫ್ಲೈಓವರ್ ರೆಡಿ ಆಗಿದೆ, ಆದ್ರೆ ಅದನ್ನು ಪೂಜೆ ಮಾಡಬೇಕು. ನಾಳೆ ಏನಾದ್ರು ಈ ರೀತಿ ಐಡೆಂಟಿಫೈ ಮಾಡಿರೋ ಹೌದು, ಅದು ಕೂಡ ಅದಕ್ಕೆ ಹೋದಂಗೆ ಎಲ್ಲ ಕೆಲಸ ಪೂಜೆನೂ ಮಾಡ್ಬಿಡ್ತೀನಿ, ಕೆಲವು ಸಿಟಿ ರೌಂಡ್ಸ್ ಮಾಡ್ತೀನಿ. ಅದನ್ನೇ ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದೀವಿ. ನೀವು ಏನಾದ್ರು ಐಡೆಂಟಿಫೈ ಮಾಡ್ಕೊಡಿ, ಅದನ್ನ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.